ರುಚಿಕರವಾದ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು. ಇದಕ್ಕೆ ರಸಂ ಪೌಡರೂನು ಬೇಡ, ರುಬ್ಬೋ ಅವಶ್ಯಕತೆನೂ ಇಲ್ಲ. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಇಲ್ಲಿ ನೋಡಿ, ಒಂದು 1/4 ಕಪ್ಪಷ್ಟು ತೊಗರಿ ಬೇಳೆನ ತಗೊಂಡು ಒಂದು 30 ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ. ಜೊತೆಗೆ ಅದು ನೆನೆಯೋ ಟೈಮಲ್ಲಿ ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಟೊಮೆಟೊನ ಕತ್ತರಿಸಿಟ್ಕೊಂಡಿದ್ದೀನಿ. ಈ ನೆಂದಿರೋ ತೊಗರಿಬೇಳೆನ ಇವಾಗ ಕುಕ್ಕರಲ್ಲಿ ತಗೊಳ್ಳೋಣ. ತೊಗರಿಬೇಳೆ ಬದಲಾಗಿ ಹೆಸರು ಬೇಳೆ ಬೇಕಾದ್ರೂ ಹಾಕ್ಬೋದು. ಮತ್ತು 1ರಿಂದ 2 ಹಸಿಮೆಣಸಿನಕಾಯಿ, 1 ಚಮಚ ಶುಂಠಿ, ಹಾಗೆ 2 ಟೊಮ್ಯಾಟೊ ಈ ರೀತಿ ಸಣ್ಣದಾಗಿ ಹೆಚ್ಚಿರೋದು, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ. ನಿಮಗೆ ಟೊಮ್ಯಾಟೊ ಎಷ್ಟು ಹುಳಿ ನೋಡಿಕೊಂಡು ಸ್ವಲ್ಪ ಹಾಕಿದ್ರೆ ಸಾಕು. 1 ಚಮಚದಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಪುಡಿ, ಮತ್ತು ಅರ್ಧ ಚಮಚದಷ್ಟು ಎಣ್ಣೆ. ಇವಿಷ್ಟನ್ನು ಹಾಕಿ ಸುಮಾರು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ 2 ವಿಸಿಲ್ ಮಾಡಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಅದಿನ್ನೇನು ಮೆತ್ತಗೆ ಬೆಂತು ಅಂತ ಆದಮೇಲೆ ಒಂದು ಬಾಣಲೆನಲ್ಲಿ 2 ಚಮಚದಷ್ಟು ತುಪ್ಪ ಅಥವಾ ಎಣ್ಣೆನ ಬಿಸಿ ಮಾಡಿ 1 ಚಮಚ ಸಾಸಿವೆ ಮತ್ತು 1 ಚಮಚ ಜೀರಿಗೆನ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ರುಬ್ಬೋದು ಬೇಡ, ಅಂದರೆ ಅರಿಯೋದು ಬೇಡ, ಅಥವಾ ಯಾವುದೇ ರೀತಿ ಪುಡಿಗಳನ್ನು ಹಾಕೋದು ಬೇಡ. ಸುಲಭವಾಗುತ್ತೆ, ತುಂಬ ರುಚಿಯಾಗೂ ಆಗುತ್ತೆ. ಸಾಸಿವೆ ಜೀರಿಗೆ ಸಿಡಿದ ಮೇಲೆ 1 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 5ರಿಂದ 6 ಇಸಳು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಸುಮಾರು ಜನ ಬೆಳ್ಳುಳ್ಳಿನ ಬಳಸೋದಿಲ್ಲ. ಬೆಳ್ಳುಳ್ಳಿ ಇಷ್ಟ ಆಗಲ್ಲ ಅಂದರೆ ಇಂಗು ಹಾಕಿನೂ ಮಾಡ್ಬೋದು. ತುಂಬ ರುಚಿಯಾಗೇ ಬರುತ್ತೆ. ಯಾವ ಥರ ಬೇಕಾದರೂ ಮಾಡ್ಬೋದು. ಇದೊಂದು ಸ್ವಲ್ಪ ಹಿಂಗೆ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟೆ ನಾನು, ಯಾಕಂದರೆ ಅದು ಸಿಡ್ದಂಗೆ ಆಗುತ್ತೆ, ಸ್ಟೀಲ್ ಬಾಣಲೆ ಎಲ್ಲ. ಹಾಗಾಗಿ ನೋಡಿ, ಇಲ್ಲಿ ಬೇಳೆ ಮತ್ತು ಟೊಮೆಟೊ ಎಲ್ಲ ಬೆಂದಿದೆ. ನೀವು ಒಂದ್ಸಲ ನೋಡಿಕೊಂಡು, ಸಪೋಸ್ ಮೆತ್ತಗೆ ಬೆಂದಿಲ್ಲ ಅಂತಂದರೆ ಮತ್ತೊಂದು ವಿಸಿಲ್ ಮಾಡಿ ಮೆತ್ತಗೆ ಬೇಯಿಸ್ಕೊಳ್ಬೋದು. ಅಥವಾ ಫಸ್ಟಿಗೆ ಬೇಳೆನ ಸ್ವಲ್ಪ ಬೇಯಿಸ್ಕೊಂಡು ಮತ್ತೆ ಟೊಮೆಟೊ ಎಲ್ಲ ಹಾಕಿನೂ ಬೇಯಿಸ್ಕೊಳ್ಬೋದು. ಒಟ್ಟು ಮೆತ್ತಗೆ ಬೆಂದರೆ ಆಯಿತು ಬೇಳೆ ಟೊಮೆಟೊ ಎಲ್ಲ. ಅದನ್ನು ಒಂದು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಈ ರೀತಿ ಬಾಣಲೆಗೆ ಒಗ್ಗರಣೆ ಮಾಡಿದ್ವಲ್ಲ ಆ ಬಾಣಲೆಗೆ ಹಾಕಿ ಮೇಲಿಂದ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹೊಂದಿಸ್ಕೊಳ್ಬೇಕು. ನಾನು ಮತ್ತೆ ಸುಮಾರು 1 ಚಮಚದಷ್ಟು, ಅಂದರೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದೆ. ನೋಡಿ ಎಷ್ಟು ತೆಳ್ಳಗಿದೆ ಅಂತ ಗೊತ್ತಾಗ್ತಾ ಇದೆ ಅಲ್ಲ ನಿಮಗೆ. ಇದು ನೋಡಿಕೊಂಡು ಬೇಕಾದರೆ ಮತ್ತೆ ನೀರನ್ನು ಹಾಕ್ಕೊಳ್ಳೋಣ. ಜೊತೆಯಲ್ಲಿ ರುಚಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ರುಚಿಯನ್ನು ಹೊಂದಿಸ್ಕೊಳ್ಳೋಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು, ಕಂಪ್ಲೀಟ್ಲಿ ಆಪ್ಷನಲ್ಲು. ನಾನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ. ನೋಡಿ, ಈ ಹದ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿಸಿ ಮೇಲಿಂದ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಬೇಳೆನ ನೆನೆಸಿಟ್ಕೊಂಡು ಈ ರೀತಿ ಮಾಡಿದ್ರಂತೂ ತುಂಬ ಬೇಗ ಆಗೋಗ್ಬಿಡುತ್ತೆ ಸಾರು. ಟ್ರೈ ಮಾಡಿ ನೋಡಿ ನೀವು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.